ಕನ್ನಡ ಎಲ್ರಿಗೂ ಅರ್ಥ ಆಗುತ್ತಾ? ಕನ್ನಡದಲ್ಲಿ ಮಾತಾಡ್ಬೋದಾ? ಕನ್ನಡ ಅರ್ಥ ಆಗದೆ ಹೋದ್ರೆ ಭಾರತೀಯ ಭಾಷೆಗೆ ನಮ್ಮ ಕನ್ನಡ ಭಾಷಣವನ್ನ ತರ್ಜುಮೆ ಮಾಡ್ತಾರೆ. ಸರ್ವಣ ಕನ್ನಡ ಸಮಸ್ತಾ ಇದಾ? ಆಗ್ಬೋದಾ? ಬೇಡ. ಎರಡು 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 ಅಂತಾರೆ. ठीक है. ಈ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸುಶೀಲ್ ಕುಮಾರ್ ಶಿಂದ್ಯಾಜಿಯವರೇ, ನಮ್ಮ ಕರ್ನಾಟಕ ಸರ್ಕಾರದ ಸಚಿವರಾದಂಥ ಎಂ ಬಿ ಪಾಟೀಲ್ ಅವರೇ, ಲೋಕಸಭಾ ಸದಸ್ಯರಾದಂಥ ಕುಮಾರಿ ಪ್ರಣೀತಿ ಶಿಂದೆ ಅವರೇ, ನನ್ನ ರಾಜಕೀಯ ಕಾರ್ಯದರ್ಶಿಗಳಾದಂಥ ಶ್ರೀ ಗೋವಿಂದರಾಜು ಅವರ, ಬೆಳಗಾವಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಲಕ್ಷ್ಮಣರಾವ್ ಶಿಂದೆ ಅವರೇ, ಲಕ್ಷ್ಮಣರಾವ್ ಚಿಂಗ್ಳೆ ಅವರೇ, ಭಾರತ ಬಾಲ್ಕೆ ಅವರ ಧರ್ಮಪತ್ನಿಯವರೇ, ನಮ್ಮ ಪಕ್ಷದ ಅಭ್ಯರ್ಥಿ ಶ್ರೀ ಭಗೀರಥ ಬಾಲ್ಕಿ ಅವರೇ, ಯು ಆರ್ ಸಿಟಿಂಗ್ ದೇರ್ ಪ್ಲೀಸ್. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ, ಇಲ್ಲಿ ಈ ಉರಿ ಬಿಸಿಲಲ್ಲೂ ಕೂಡ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಮತದಾರ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಗೆಳೆಯರೇ, ಪಂಡ್ರಾಪುರ ಒಂದು ಪುಣ್ಯ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಲಕ್ಷಾಂತರ ಜನ ಕರ್ನಾಟಕದವರು ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬರ್ತಾರೆ. ಈ ಕ್ಷೇತ್ರದ ಪಾಂಡುರಂಗ ಅವರ ದರ್ಶನವನ್ನು ಪಡೆಯಲಿಕ್ಕೋಸ್ಕರ ಬರ್ತಾರೆ. पंढरपूर आणि मंगळवेढा हे विधानसभा मतदारसंघ अत्यंत पवित्रतम मतदारसंघ आहे. या ठिकाणी पंढरीच्या विठ्ठलाच्या दर्शनासाठी लाखो भाविक पंढरपुराकडे येतात आणि विठ्ठलाचं दर्शन घेतात. ಇಂತಹ ಸ್ಥಳದಲ್ಲಿ ನಾನು ಕೂಡ ಇವತ್ತು ಭಗೀರಥ ಬಾಲ್ಕಿಯವರ ಪರವಾಗಿ ಮತ ಕೇಳಲು ಬಂದಿದ್ದೇನೆ. अशा या पवित्र विधानसभा मतदार क्षेत्रामध्ये इथले आमदारचे अधिकृत उमेदवार भगीरथ भालके यांना मतदान सर्वांनी करावं ही विनंती करण्यासाठी मी कर्नाटकातून या ठिकाणी आलो आहे. ಬಾಲ್ಕಿಯವರ ತಂದೆಯವರು 3 ಬಾರಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದರು.
भगीरथचे वडील भरत भालके 3 वेळा या विधानसभेचं प्रतिनिधित्व केलेलं आहे. ಅವರು ಜನರ ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲೇ ಅಕಸ್ಮಾತ್ತಾಗಿ ಕೋವಿಡ್-19 ಕಾಯಿಲೆಯಿಂದ निधनराದರು. आपल्यामध्ये काम करत असतानाच कोविड मध्ये त्यांना मृत्यूने घाला घातला आणि ते आपल्यातून नाहीसे झाले. ಈ ಸಾರ್ವತ್ರಿಕ ಚುನಾವಣೆಯಲ್ಲಿ ಅವರ ಮಗ ಭಗೀರಥ ಬಾಲ್ಕಿಯವರು ಸ್ಪರ್ಧೆ ಮಾಡಿದ್ದಾರೆ. त्यांचे चिरंजीव भगीरथ भालके या विधानसभेतून आता उमेदवार म्हणून या ठिकाणी उभे आहेत. ಈಗಾಗಲೇ ಎಂ ಬಿ ಪಾಟೀಲ್ ಹೇಳಿದ್ರು, ಮಂಗಳವೇಳ ಈ ಪ್ರದೇಶಕ್ಕೆ ಜಗಜ್ಯೋತಿ ಬಸವಣ್ಣವರು ಸುಮಾರು 14 ವರ್ಷಗಳ ಕಾಲ ಮಂತ್ರಿಯಾಗಿದ್ದರು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ.